ಮೂವಿ ಫ್ಯಾನ್ಸ್, ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವಾರು ಟ್ರೈಲರ್ಸ್ಗಳು ರಿಲೀಸ್ ಆಗ್ತಾ ಇದೆ. ಕೆಲವೊಂದು ಬಿಗ್ ಬಜೆಟ್ ಸ್ಟಾರ್ ಮೂವೀಸ್ಗಳಾದರೆ ಕೆಲವೊಂದು ಸ್ಮಾಲ್ ಬಜೆಟ್ ಕಾನ್ಸೆಪ್ಟ್ ಓರಿಯೆಂಟೆಡ್ ಮೂವೀಸ್ಗಳು ರಿಲೀಸ್ ಆಗ್ತಾ ಇದೆ ಅಂತ ಅನ್ಬೋದು. ಹಾಗೆ ಟ್ರೈಲರು ಕೆಲವೊಂದು ಇಂಪ್ರೆಸಿವ್ ಆಗೂ ಇದೆ. ಈಗ ಒಂದು ಟ್ರೈಲರ್ ಬಂದಿದೆ, ಒಂದು ಕಾಮಿಡಿ ಜಾನರ ಎಕ್ಸ್ಪ್ಲೋರ್ ಮಾಡೋ ಅಂತ ಮೂವಿ ಅಂತ ಅನ್ಬೋದು. ಟೈಟಲ್ಲು ಸಿಕ್ಕಾಪಟ್ಟೆ ಫನ್ನಿ ಆಗಿದೆ, ಪೌಡರ್ ಅಂತ. ಹಾಗೆ ಮೂವಿ ಮೇಕರ್ಸು ಫಸ್ಟ್ ಟೈಮ್ TVF ಜೊತೆ ಜಾಯ್ನ್ ಆಗಿದ್ದಾರೆ ಅಂತ ಅನ್ಬೋದು. ಈ TVF ಯಾರು ಅಂದರೆ ಹಿಂದಿಯಲ್ಲಿ ಎಲ್ಲ ನಿಮಗೆ ಹಲವಾರು ವೆಬ್ ಸೀರೀಸ್ಗಳು ಮೂವೀಸ್ಗಳು OTTಗೋಸ್ಕರ ಬಿಟ್ಕೊಟ್ಟಿದ್ದಾರೆ. ಹಾಗೆ ಸಕ್ಸಸ್ಫುಲ್ ಆಗು ಇದ್ದಾರೆ ಅಂತ ಅನ್ಬೋದು. ಹಾಗೆ ಈ ಟ್ರೈಲರಲ್ಲಿ ಸಖತ್ ಫನ್ನಿಯಾಗಿತ್ತು ಹಲವಾರು ವಿಚಾರ. ಮೂವಿಯ ರಿಲೀಸಿಂಗ್ ಡೇಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹಾಗೆ ನಿಮಗೆ ಈ ಟ್ರೈಲರಲ್ಲಿ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಟ್ರೈಲರ್ ರಿವ್ಯೂಗಿಂತ ಮುಂಚೆ ತುಂಬ ಜನ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ. ಈ ರಿವ್ಯೂ ನಿಮಗೆ ಆನೆಸ್ಟ್ ಅನಿಸ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಆಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ನ ಆನ್ ಮಾಡಿ. ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಫಾಲೋ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಟ್ರೈಲರ್ನ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 3 minutes 2 seconds ಇದೆ ಅಂತ ಅನ್ಬೋದು. ಹಾಗೆ ಟ್ರೈಲರ್ನ ಸ್ಟೋರಿ ವಿಚಾರಕ್ಕೆ ಬಂದರೆ ನಮ್ಮ ಸೂರ್ಯವರು ಗ್ರಾಸರಿ ಶಾಪಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಅನ್ಬೋದು. ಈ ಕಲ್ಲರ ಗುಂಪು ಟ್ಯಾಲ್ಕಮ್ ಪೌಡ್ರಲ್ಲಿ ಬೇರೆ ಪೌಡ್ರನ್ನ ತುಂಬಿಸಿ ಇದನ್ನು ಇಲ್ಲೀಗಲ್ ಆಗಿ ಸಾಗಿಸ್ತಾ ಇರ್ತಾರೆ. ಹಾಗೆ ಒಂದು ದಿನ ಆ ಬಾಕ್ಸ್ ಎಕ್ಸ್ಚೇಂಜ್ ಆಗಿ ನಮ್ಮ ಸೂರ್ಯ ಕೈಯಲ್ಲಿ ಸಿಗಾಕೊಳ್ಳುತ್ತೆ ಅಂತ ಅನ್ಬೋದು. ಹಾಗೆ ಇದು ಬಾಡಿಗೆ ಹಾಕೋ ಪೌಡ್ರ್ ಅಲ್ಲ, ಇದು ಬೇರೆ ಪೌಡ್ರು ಅನ್ನೋದು 3 ಜನ ಸ್ನೇಹಿತರಿಗೆ ಗೊತ್ತಾಗತ್ತೆ. ಅದನ್ನ ಹೇಗಾರ ಮಾರಾಟ ಮಾಡಬೇಕು ಅನ್ನೋ ಒಂದು ಆಲೋಚನೆಗೆ ಬರ್ತಾರೆ ಅಂತ ಅನ್ಬೋದು. ನಾವು ಶ್ರೀಮಂತರು ಆಗಬಹುದು ಒಂದು ಆಲೋಚನೆ ನಮ್ಮ ಸೂರಿಗೆ ತಲುಪಿಸ್ತಾರೆ. ಅದರಿಂದ ನಮ್ಮ ಸೂರಿ ಇರೋ ಪೌಡರ್ಗಳನ್ನೆಲ್ಲ ಮಾರಾಟಕ್ಕೆ ಹೋಳ್ತಾರೆ. ಆದರೆ ಅದೇ ಟೈಮಲ್ಲಿ ಈ ಪೌಡರ್ನ ಮಾಲೀಕ ಸೂರ್ಯವರ ಜೀವನದಲ್ಲಿ ಎಂಟ್ರಿ ಆಗುತ್ತೆ. ಅಲ್ಲಿ ಎಂಟ್ರಿ ಆದಮೇಲೆ ಅವರ ಜೀವನ ಹೇಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಆಗಿ ತೊಗೊಬೋದು ಅನ್ನೋದನ್ನ ಒಂದು ಕಾಮಿಡಿ ರೀತಿ ಪ್ರೆಸೆಂಟೇಷನ್ ಮಾಡಿದ್ದಾರೆ ಅಂತ ಅನ್ಬೋದು. ಅದನ್ನು ನಾವು ತಿಳ್ಕೊಬೇಕಂದ್ರೆ ಮೂವಿ ರಿಲೀಸ್ ಆದಮೇಲೆ ನಾವು ಹೋಗಿ ನೋಡ್ಬೇಕಂತ ಅನ್ಬೋದು. ಆದರೆ ಟ್ರೈಲರಲ್ಲಿ ಈ ಕಾನ್ಸೆಪ್ಟು ನೋಡೋದಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಬೋದು. ಹಾಗೆ ನನಗೆ ಟ್ರೈಲರಲ್ಲಿ ಇಷ್ಟ ಆಗಿದ್ದ ವಿಚಾರ, ಫಸ್ಟ್ ಆಫ್ ಆಲ್ ಆ ಕ್ಯಾರೆಕ್ಟರ್ಸ್ಗಳನ್ನು ಸೆಲೆಕ್ಷನ್ ಮಾಡಿರೋದು ಮೇಜರ್ ಪ್ಲಸ್ ಪಾಯಿಂಟ್ ಅಂತ ಅನಿಸಿದ್ದು ನನಗೆ ಟ್ರೈಲರ್ ನೋಡ್ತಾ. ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳು ಸ್ವಲ್ಪ ಯೂನಿಕ್ ಆಗಿದೆ, ಎಂಟರ್ಟೈನ್ಮೆಂಟ್ ಆಗಿದೆ ಅಂತ ಅನ್ಬೋದು. ಅದ್ರ ಜೊತೆ ಆ ವಿಜುವಲೈಸೇಷನ್ಸ್ಗಳು, ಆ ಎಫೆಕ್ಟ್ಸ್ ವರ್ಕ್ಗಳು ಸಖತ್ ಬ್ಯೂಟಿಫುಲ್ ಆಗಿ ಅನಿಸ್ತು ಅಂತ ಅನ್ಬೋದು. ಪ್ರತಿಯೊಂದು ಸೀನ್ಸ್ಗಳು ನೋಡೋದಕ್ಕೆ ಸಖತ್ ಬ್ಯೂಟಿಫುಲ್ ಆಗಿ, ಆ ಕಲರ್ಸ್ಗಳು ಸಖತ್ ಚೆನ್ನಾಗಿ ತಗೊಂಬಂದಿದ್ದಾರೆ ಅಂತ ಅನ್ಬೋದು. ಅದ್ರ ಜೊತೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಧೂಳು ಎಬ್ಬಿಸೋ ರೀತಿ ಇತ್ತು ಅಂತ ಅನ್ಬೋದು. ಹಾಗೆ ನನಗೆ ಮೇಜರ್ ಆಗಿ ಪ್ಲಸ್ ಪಾಯಿಂಟ್ ಅನಿಸಿದ್ದಂದರೆ ಡೈಲಾಗ್ಸ್ಗಳು, ಜೊತೆಗೆ ಆ ಹ್ಯೂಮರ್ ರಹಿತ ಡೈಲಾಗ್ಸ್ಗಳನ್ನು ಡೆಲಿವರಿ ಮಾಡ್ತಾ ಇದ್ವಲ್ಲ ಥ್ರೂ ಔಟ್ ಟ್ರೈಲರು, ಅದು ಸಖತ್ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಅನ್ಬೋದು. ನಾನಂತೂ ಲಿಟ್ರಲಿ ಎಂಜಾಯ್ ಮಾಡಿದೆ ಟ್ರೈಲರ್ ನೋಡ್ತಾ. ಅದ್ರ ಜೊತೆ ಈ ಕಾನ್ಸೆಪ್ಟ್ ಏನು ಹೊಸದೇನು ಇಲ್ಲ, ಆದರೆ ಅದನ್ನು ಹೇಗೆ ಪ್ರೆಸೆಂಟೇಷನ್ ಮಾಡ್ತೀವಲ್ಲ ಅದು ಈ ಟ್ರೈಲರಲ್ಲಿ ನೋಡ್ತಾ ಅದೊಂದು ಇನ್ನೊಂದು ಪ್ಲಸ್ ಅಂತ ಹೇಳ್ತೀನಿ. ಅದನ್ನು ಬ್ಯೂಟಿಫುಲ್ ಆಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಹಾಗೆ ದೊಡ್ಡ ಒಂದು ಸ್ಟಾರ್ ಕ್ಯಾಸ್ಟೇ ಇದೆ ಮೂವಿಯಲ್ಲಿ ಅಂತ ಅನ್ಬೋದು. ಅದು ಟ್ರೈಲರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಅನ್ಬೋದು. ದಿಗಂತ್ ಸರ್ ಅವರಿಗೆ ಒಂದು ಯೂಜ್ ಬ್ರೇಕ್ ಕೊಡ್ಬೋದು ಈ ಮೂವಿ ಅಂತ ಅನ್ಕೊಂತಾ ಇದ್ದೀನಿ. ಟ್ರೈಲರ್ ನೋಡ್ತಾ ಆ ಥರ ವಿಚಾರಗಳು ಹಲವಾರು ಇದೆ ಅಂತ ಅನ್ಬೋದು. ನೋಡೋಣ ಮೂವಿ ರಿಲೀಸ್ ಆದಮೇಲೆ ಏನು ಒಪಿನಿಯನ್ಸ್ಗಳು ಬರುತ್ತೆ ಅನ್ನೋದನ್ನ. ಹಾಗೆ ಮೂವಿಯ ರಿಲೀಸಿಂಗ್ ಡೇಟು ಇದೆ August 23ಗೆ ರಿಲೀಸ್ ಆಗ್ತಾ ಇದೆ ಅಂತ ಅನ್ಬೋದು. ಟ್ರೈಲರ್ ಅಂತೂ ಲಿಟ್ರಲ್ ಆಗಿ ನಾನು ಎಂಜಾಯ್ ಮಾಡಿದೆ ಅಂತ ಅನ್ಬೋದು. ನೀವಿನ್ನೂ ಈ ಟ್ರೈಲರ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಒಂದ್ಸತಿ ನೋಡಿ, ನಿಮಗೆ ಏನಿಸ್ತು ನೋಡಿ ಅನ್ನೋದನ್ನ ಮರಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರಿವ್ಯೂ ನಿಮಗೆ ಆನೆಸ್ಟ್ ಅನಿಸ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಆಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.